ಜನಕ್ಕೆ ಉದ್ಯೋಗವನ್ನು ಕೊಡೋದಕ್ಕೆ, ಕಾರ್ಖಾನೆಯನ್ನ ಕೊಡೋದಕ್ಕೆ ಕುಮಾರಣ್ಣ ಇದ್ದಾರೆ. ಅದನ್ನ ತೆಗೆಸೋದಕ್ಕೆ ನಮ್ಮ ಲೋಕಸಭಾ ಕ್ಷೇತ್ರದ ನಮ್ಮ ಮಂಜಣ್ಣವರಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ. ಕನಕಪುರ ಬದಲಾವಣೆ ಆಗ್ತದೆ. ಖಂಡಿತ ಆ ಚಿಂತನೆಯನ್ನ ನಮ್ಮ ಡಾಕ್ಟ್ರು ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಅಭಿನಂದನೆ ತಲುಪಿಸಿ ಬಂದಿದ್ದಾರೆ. ಪಟಾಕಿ ಹೊಡಿದ್ ಬೇಡ, ಅವ್ರ ಮಾತು ಮುಗಿಯೋವರೆಗೂ ಯಾರು ಮಾತಾಡೋದು ಬೇಡ. ದಯವಿಟ್ಟು ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿರುವ ಮೂಲ ಉದ್ದೇಶ ಏನು ಅಂದ್ರೆ, ನೀವು ಮೊನ್ನೆ ನಡೆದ ದಯವಿಟ್ಟು ನಮ್ಮ ಗ್ರಾಮಾಂತರ ಜನತೆ ಎಷ್ಟು ತಾಲೂಕುಗಳವೆ ಎಲ್ಲ ಸದಸ್ಯರು ಓಡಾಡವ್ರೆ, ಮೆಂಬರ್ಗಳು ಓಡಾಡವ್ರೆ. ದಯವಿಟ್ಟು ಎಲ್ಲಾ ಕಾರ್ಯಕರ್ತರಿಗೂ ಎಲ್ಲಾ ತಾಲೂಕು ಕೆಲಸ ನೋಡಿ ನಿಮ್ಮನ್ನು ಬಹುಮಾನ ಕೊಟ್ಟು ದಯವಿಟ್ಟು ಎಲ್ಲಾ ಕ್ಷೇತ್ರಕ್ಕೂ ಕೆಲಸ ಮಾಡಿ ಮಂಜಣ್ಣ. ಇವತ್ತು ಏಪ್ರಿಲ್ 26ನೇ ತಾರೀಕು ನಡೆದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಈ ಚುನಾವಣೆಯಲ್ಲಿ ನನ್ನನ್ನ ಸುಮಾರು 2,70,000 ಭಾರಿ ಮತಗಳ ಅಂತರದಿಂದ ಗೆಲ್ಲಿಸಿದಂತ ತಮ್ಮೆಲ್ಲರಿಗೂ ನನ್ನ ಹೃದಯಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಇದು ಡಾಕ್ಟರ್ CN ಮಂಜುನಾಥ್ ಅವರ ಗೆಲುವಲ್ಲ, ಇದು ಬೇರೆ ಯಾವುದೇ ನಾಯಕರ ಗೆಲುವಲ್ಲ, ಇದು ತಮ್ಮೆಲ್ಲರ ಗೆಲುವು, ಇದು ತಮ್ಮ ಮತದಾರರ ಗೆಲುವು, ತಮ್ಮ ಜನಶಕ್ತಿಯ ಗೆಲುವು ಅಂತ ನಾನು ಹೇಳಬೇಕಾಗುತ್ತೆ. ಯಾಕೆಂದ್ರೆ ಈ ಗೆಲುವಿಗೆ ಕಾರಣಕರ್ತರಾದವರು ತಾವೆಲ್ಲ ಇಲ್ಲಿದ್ದೀರಿ. ತಾವು ಕೇವಲ ನನಗೆ ಮತಗಳನ್ನು ಮಾತ್ರ ಕೊಟ್ಟಿಲ್ಲ, ಆ ಮತಗಳ ಜೊತೆ ಪ್ರೀತಿಯನ್ನ ಕೊಟ್ಟಿದ್ದೀರಿ, ಅಭಿಮಾನವನ್ನ ಕೊಟ್ಟಿದ್ದೀರಿ, ಹೃದಯವನ್ನ ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳು ಮತ್ತು ಧನ್ಯವಾದಗಳು. ಜೊತೆಗೆ ಮತಗಳ ಜೊತೆ ಧೈರ್ಯವನ್ನು ಕೂಡ ಕೊಟ್ಟಿದ್ದೀರಿ ಅಂತ ಹೇಳಬೇಕು, ಆತ್ಮವಿಶ್ವಾಸವನ್ನು ಕೊಟ್ಟಿದ್ದೀರಿ ಅಂತ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಯಾವುದೇ ಒಂದು ಭಯ ಭೀತಿ ಇಲ್ಲದೆ ನಿರ್ಭೀತಿಯಿಂದ ತಾವು ಮತವನ್ನ ಈ ಚುನಾವಣೆಯಲ್ಲಿ ಮಾಡಿದ. ಅದಕ್ಕೋಸ್ಕರ ಎಲ್ಲಾ ಕಾರ್ಯಕರ್ತರ ಬಂಧುಗಳಿಗೆ, ಬಿಜೆಪಿ ಮತ್ತು JDS ಕಾರ್ಯಕರ್ತ ಬಂಧುಗಳಿಗೆ, ಮತದಾರರಿಗೆ ಎಲ್ಲರಿಗೂ ಕೂಡ ನಾನು ನಮ್ಮ ಶ್ರೀಮತಿ ಅಂಶಿ ಅವರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, ನಮ್ಮ ರಾಜ್ಯದ ಮುಖಂಡರು, ರಾಷ್ಟ್ರದ ಮುಖಂಡರ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಯಾಕೆಂದ್ರೆ ನಮಗೆ ಈ ಕ್ಷೇತ್ರದಲ್ಲಿ ಸುಮಾರು 83,000 ಮತಗಳ ಕೊಡುವ ಮೂಲಕ ಒಂದು ಇತಿಹಾಸವನ್ನೇ ನೀವು ನಿರ್ಮಿಸಿದ್ದೀರಿ. ಅದರಿಂದ ಅಂದ್ರೆ ನನಗೆ ಎಲ್ಲರೂ ಕೂಡ ಒಂದೇ ಅನ್ನೋ ಭಾವನೆಯಲ್ಲಿ ನಾನು ನೋಡ್ತೇನೆ. ನಮಗೆ ಮತ ಕೊಟ್ಟವರು ಒಂದೇ, ಕೊಡದೇ ಇದ್ದವ್ರನ್ನೂ ಕೂಡ ನಾವು ಪ್ರೀತಿ ಮಾಡತಕ್ಕಂಥ ಸಂಸ್ಕಾರ ನಮ್ಮಲ್ಲಿದೆ. ಯಾಕೆಂದ್ರೆ ನಾವು ಅವರನ್ನು ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಒಟ್ಟಾಗಿ ನಮಗೆ ಮತದಾರರು ಮಾತ್ರ, ನಮಗೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಮತ ಕೊಟ್ಟವರು ಮಾತ್ರ ನಾವು ಪ್ರೀತಿಸೋದಿಲ್ಲ, ಬೇರೆಯವರನ್ನು ಕೂಡ ಪ್ರೀತಿಸುವಂತ ಸಂಸ್ಕಾರ. ಎಲ್ಲ ನೆಮ್ಮದಿಯಿಂದ ಜೀವನ ಮಾಡೋಣ, ಇದು ಬಹಳ ಮುಖ್ಯವಾದದ್ದು. ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡಬೇಕು. ಯಾರನ್ನೂ ಕೂಡ ಒಂದು ಹಿಂಸೆ ಅಥವಾ ಅವರ ಮೇಲೆ ದ್ವೇಷವನ್ನ ತೀರಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಇರಬಾರದು. ನಮ್ಮ ಸಮಾಜದಲ್ಲಿ
ಒಂದು ಆರೋಗ್ಯಕರವಾದ, ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ನಾವು ಪಕ್ಷದ ಜೊತೆ ಸಂಘರ್ಷ ಇರುತ್ತೆ. ಚುನಾವಣೆ ಸಂದರ್ಭದಲ್ಲಿ ಪಕ್ಷ ಇದು ಚುನಾವಣೆ ಸಂದರ್ಭದಲ್ಲಿ ಆ ಪಕ್ಷ ಈ ಪಕ್ಷ ಒಂದು ಪಕ್ಷದ ಪರ, ಒಂದು ಪಕ್ಷದ ವಿರುದ್ಧವಾಗಿ ನಾವು ಚುನಾವಣೆ ಮಾಡ್ತೇವೆ. ಆದ್ರೆ ಚುನಾವಣೆ ಆದ ನಂತರ ನಾವೆಲ್ಲ ಸ್ನೇಹಿತರಾಗಿರ್ಬೇಕು. ಇವಾಗ ತಾನೇ ನಮ್ಮ ಕೌನ್ಸಿಲರ್ ಬಂದು ನಮ್ಮ ಮೇಲೆ, ಸುರೇಶ್ ಅವರು ಬಂದು ಹೂವಿನ ಮಳೆಯನ್ನ ಸುರಿಸಿದ್ರು. ಆದ್ರೆ ನೀವು ಮತದಾನದ ಮಳೆಯನ್ನ ಸುರಿಸಿದ್ರಿ, ಮತದಾನದ ಓಟುಗಳ ಮಳೆಯನ್ನ ಸುರಿಸಿದ್ರಿ. ಈಗಾಗಲೇ ಯಾಕೆಂದ್ರೆ ಇವತ್ತು ಈ ನಮ್ಮ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. ನಮ್ಮ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕನಕಪುರಕ್ಕೆ ನಾವು ಮೊದಲನೆಯ ಭೇಟಿನೇ ನಮ್ದು ಕನಕಪುರಕ್ಕೆ ಕೊಡ್ತಾ ಇದ್ದೀವಿ ಇದರಲ್ಲಿ. ಯಾಕೆಂದ್ರೆ ಕನಕಪುರದ ಜನ ತೋರಿಸಿದಂತ ಪ್ರೀತಿ, ತೋರಿಸಿದಂತ ಅಭಿಮಾನ, ಅದರಲ್ಲಿ ನಮ್ಮ ಶ್ರೀಮತಿ ಅನ್ಸೂಯ ಅವರು ಈ ಕ್ಷೇತ್ರದ ಉಸ್ತುವಾರಿಯನ್ನು ಮಾಡುವಾಗ ಇಲ್ಲೆಲ್ಲ ಇದ್ದಾರೆ ನಮ್ಮ ನಾಯಕರು. ಇಲ್ಲಿ ನಾಗರಾಜ್ ಚಿಕ್ಕಪ್ಪ ಅವರಿದ್ದಾರೆ, ಚಿನ್ನಸ್ವಾಮಿ ಅವರಿದ್ದಾರೆ, ಕುಮಾರ್ ಅವರಿದ್ದಾರೆ, ರಾಜೇಶ್ ಅವರಿದ್ದಾರೆ, ಮಂಜುನಾಥ್, ಅಂದ್ರೆ ಪ್ರತಿಯೊಬ್ಬರು ಪರೋಕ್ಷವಾಗಿ ಮತ್ತು ಪರೋಕ್ಷವಾಗಬಹುದು ಅಥವಾ ಪರೋಕ್ಷವಾಗಿ ಇಲ್ಲದೆ ಇರಬಹುದು, ಪ್ರತ್ಯಕ್ಷವಾಗಿ ಎಲ್ಲರೂ ಕೂಡ ತಾವು ಸಹಾಯ ಮಾಡಿದ್ದೀರಿ. ಈಗಾಗಲೇ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ಈಗ ರಚನೆಯಾಗಿದೆ. NDA ಒಕ್ಕೂಟ ಸರ್ಕಾರ ರಚನೆಯಾಗಿದೆ. ಅವರು ಅಧಿಕಾರ ವಹಿಸಿಕೊಂಡಂತ ಮೊದಲನೇ ಕಡತವನ್ನ ಅವರು ಸಹಿ ಮಾಡಿದ್ದು ರೈತರಿಗೆ ಕೊಡತಕ್ಕಂತ ಅನುದಾನದ ಫೈಲನ್ನ, ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಪ್ರತಿ ವರ್ಷ ರೈತರಿಗೆ 6,000 ರೂಪಾಯಿ ಕೊಡತಕ್ಕಂತ ಯಾವುದೋ ಒಂದು ಸ್ಕೀಮ್ ಇದೆ. ಆ ಕಡತವನ್ನ ಅವರು ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಅವರು ಸಹಿ ಮಾಡಿದ್ದಾರೆ. ಇದರಿಂದ 20,000 ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಇದರಿಂದ 9.5 ಕೋಟಿ ರೈತರಿಗೆ ಸಹಾಯ ಆಗುತ್ತೆ. 9.5 ಕೋಟಿ ರೈತರಿಗೆ ಸಹಾಯ ಆಗುತ್ತೆ. ಹಾಗೆಯೇ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂತ HD ದೇವೇಗೌಡರು ಅವರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಕನಕಪುರದಿಂದ ಬೆಂಗಳೂರು ಕನಕಪುರದ ಮಾರ್ಗವಾಗಿ ಮಳವಳ್ಳಿಯ ಮೂಲಕ ಚಾಮರಾಜನಗರ ಸತ್ಯಮಂಗಲಕ್ಕೆ ಹೋಗತಕ್ಕಂತ ಒಂದು ರೈಲ್ವೆ ಯೋಜನೆಯನ್ನ ಅವರು ಸ್ಯಾಂಕ್ಷನ್ ಮಂಜೂರು ಮಾಡಿದ್ರು. ಆದ್ರೆ ಅದು ನೆನೆಗುದಿಗೆ ಬಿದ್ದಿದೆ. ಸುಮಾರು 28 ವರ್ಷಗಳಿಂದ ಅದು ನೆನೆಗುದಿಗೆ ಬಿದ್ದಿದೆ. ನಿನ್ನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಉಕ್ಕು ಮತ್ತು ಭಾರಿ ಕೈಗಾರಿಕೆ ಮಂತ್ರಿಗಳಾದಂತ ನಿಮ್ಮೆಲ್ಲರ ಪ್ರೀತಿ ಪಾತ್ರರಾದಂತ HD ಕುಮಾರಸ್ವಾಮಿ ಅವರು ರೈಲ್ವೆ ಮಂತ್ರಿ ಆದಂತ ಅಶ್ವಿನ್ ವೈಷ್ಣವ್ ಅವರನ್ನ ಭೇಟಿ ಮಾಡಿ, ಸೋಮಣ್ಣನವರನ್ನು ಕೂಡ ಭೇಟಿ ಮಾಡಿ, ಈ ನೆನೆಗುದಿಗೆ ಬಿದ್ದಿರತಕ್ಕಂತ ಈ ಕನಕಪುರ ಮಾರ್ಗವಾಗಿ ಹೋಗತಕ್ಕಂತ ರೈಲ್ವೆ ಯೋಜನೆಯನ್ನ ನೀವು ತ್ವರಿತವಾಗಿ ಸುಮಾರು 16,000 ಕೋಟಿ ರು ವೆಚ್ಚದಲ್ಲಿ ಇದು ನಿರ್ಮಾಣ ಮಾಡಬೇಕು ಅನ್ನುವ ಮನವಿಯನ್ನ ಸಲ್ಲಿಸಿದ್ದಾರೆ. ನಾವು ಕೂಡ ಇದರ ಬಗ್ಗೆ ಒತ್ತಾಯವನ್ನ ಹಾಕ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ನಿನ್ನೆ ನರೇಂದ್ರ ಮೋದಿ ಅವರು ಒಂದು ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸುಮಾರು 14 ಬೆಳೆಗಳ ಉತ್ಪನ್ನಗಳಿಗೆ, ಅದು ರಾಗಿ ಆಗ್ಬೋದು, ಅಕ್ಕಿ ಆಗ್ಬೋದು, ತರಕಾರಿ ಆಗ್ಬೋದು, ಗೋಧಿ ಆಗ್ಬೋದು, ಜೋಳ ಆಗ್ಬೋದು, ಹಲವಾರು ಈ 14 ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನ ನಮ್ಮ ರೈತರಿಗೆ ಕೊಡಬೇಕು ಅನ್ನುವ ನಿರ್ಧಾರವನ್ನ ನಿನ್ನೆ ತೆಗೆದುಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು. ಇದರಿಂದ ಯಾಕೆಂದ್ರೆ ನಾವು ಯಾವಾಗಲೂ ಅಷ್ಟೇ ಶಾಶ್ವತ ಯೋಜನೆಗಳ ಬಗ್ಗೆ ಯೋಚನೆ ಮಾಡಬೇಕು. ಶಾಶ್ವತ ಯೋಜನೆಗಳು ಯಾವುದು? ಶಾಶ್ವತ ಯೋಜನೆಗಳು ರೈಲ್ವೆ ಮಾರ್ಗ ಆಗ್ಬೋದು, ರಾಷ್ಟ್ರೀಯ ಹೆದ್ದಾರಿ ಆಗ್ಬೋದು, ಅಥವಾ ರಾಜ್ಯದ ಹೆದ್ದಾರಿಗಳಾಗ್ಬೋದು, ಅಥವಾ ಯಾವ್ದಾದ್ರು ನಿಮಗೆ ಫ್ಲೈಓವರ್ಗಳು, ಮೇಲ್ಸೇತುವೆಗಳಾಗ್ಬೋದು, ಅಥವಾ ಅಂಡರ್ ಬ್ರಿಡ್ಜ್ಗಳಾಗ್ಬೋದು. ಸೊ ಈ ರೀತಿಯ ನಾವು ಶಾಶ್ವತ ಯೋಜನೆಗಳಿಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು. ಯಾವಾಗಲೂ ಅಷ್ಟೇ ನಮ್ಮ ಮನೆಯ ಬಾಗಿಲು ನಿಮಗೆ ಎಲ್ಲಾ ಸಂದರ್ಭದಲ್ಲೂ ತೆರೆದಿದೆ. ನಮ್ಮ ಮನೆಯ ಬಾಗಿಲು ಯಾವಾಗಲೂ ನಿಮಗೆ ತೆರೆದಿದೆ. ನಾವು ನಿಮ್ಮೊಡನೆ ಇರ್ತೇವೆ. ಆದ್ರೆ ಯಾವ್ದನ್ನಾದ್ರೂ ಮಾಡಬೇಕಾದ್ರೆ ಸಮಯ ಬೇಕಾಗುತ್ತೆ. ಒಂದು ಮಗು
ಮಗು ಏನಾದ್ರೂ ಅದು ಬೆಳೆದು ನಡಿಬೇಕಾದ್ರೆ ಸ್ವಲ್ಪ ಅದಕ್ಕೆ ಕಾಲಾವಕಾಶ ಬೇಕಾಗುತ್ತೆ. ಎಲ್ಲ ತಾಳ್ಮೆಯಿಂದ ಇರಿ. ಯಾಕೆಂದ್ರೆ ತಮ್ಮೆಲ್ಲರಿಗೂ ಬಹಳ ನೆಮ್ಮದಿಯ ಬದುಕು ಬಹಳ ಮುಖ್ಯ. ನೆಮ್ಮದಿಯ ಬದುಕು ಕೂಡ ಒಂದು ಅಭಿವೃದ್ಧಿ ಅಂತಾನೆ ಹೇಳ್ಬೇಕು. ಒಬ್ಬರಿಗೆ ಒಬ್ಬರ ಮೇಲೆ ಯಾವ್ಯಾವ ರೀತಿ ಕಾರಣಗಳಿಗೆ ಕೇಸ್ ಹಾಕಂಥದ್ದು ಆ ವ್ಯವಸ್ಥೆ ಹೋಗ್ಬೇಕು. ಜನ ನೆಮ್ಮದಿಯಿಂದ ಬಾಳ್ಬೇಕು. ಮತ್ತೆ ಆಸ್ಪತ್ರೆಗಳಲ್ಲಿ ಕೆಲವು ವೈದ್ಯರ ಕೊರತೆ ಇದೆ ಅಂತ ಹೇಳ್ತೇನೆ. ಇವತ್ತು ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅಂತ ಏನಿದೆ, ಸುಮಾರು ನಮ್ಮ ದೇಶದಲ್ಲಿ 30 ಲಕ್ಷ ಜನ ಇವತ್ತು ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದ್ದಾರೆ. ಒಂದು ಕಾಲ ಇತ್ತು, ಹಿಂದೆ ಮಕ್ಕಳು ತಂದೆ ತಾಯಿಗಳನ್ನ ಈ ಚಿಕಿತ್ಸೆಗೆ ಕರ್ಕೊ ಬರ್ತಾ ಇದ್ರು. ಇವತ್ತು ತಂದೆ ತಾಯಿಗಳು ಅವ್ರ ಮಕ್ಕಳನ್ನ 25 ವರ್ಷದ ಮಗ, 28 ವರ್ಷದ ಮಗನ್ನ, 30 ವರ್ಷದ ಮಗಳನ್ನ ಇವತ್ತು ಹೃದಯಾಘಾತದ ಚಿಕಿತ್ಸೆಗೆ ಕರ್ಕೊ ಬರ್ತಾ ಇದ್ದಾರೆ. ಹೃದಯಾಘಾತ ಆದಂತ ಸಂದರ್ಭದಲ್ಲಿ, ಹಾರ್ಟ್ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಚಿಕಿತ್ಸೆ ಮೊದಲು 3 ಗಂಟೆ ಒಳಗೆ, 6 ಗಂಟೆ ಒಳಗೆ ಕೊಟ್ರೆ ಮಾತ್ರ ಬಹಳ ಅನುಕೂಲ ಆಗುತ್ತೆ. ಅದರಿಂದ ಇವತ್ತು ಕನಕಪುರ ಜನರಲ್ ಆಸ್ಪತ್ರೆಯಲ್ಲಿ ಮತ್ತು ಚನ್ನಪಟ್ಟಣ ರಾಮನಗರದ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ, ಹೃದಯಾಘಾತ ಆದಂತ ಸಂದರ್ಭದಲ್ಲಿ ಒಂದು ತುರ್ತು ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ಹಾರ್ಟ್ ಅಟ್ಯಾಕ್ ಆಗಂತ ಸಂದರ್ಭದಲ್ಲಿ ನೀವು ಈ ರಾಮನಗರ ಆಸ್ಪತ್ರೆ ಆಗ್ಬೋದು, ಮಾಗಡಿ ಆಗ್ಬೋದು, ಅಥವಾ ಕನಕಪುರ ಆಸ್ಪತ್ರೆ ಆಗ್ಬೋದು. ಯಾಕೆಂದ್ರೆ ಆ ಹೃದಯಾಘಾತ ಆದಾಗ ಒಂದು ಇಂಜೆಕ್ಷನ್ ಕೊಡ್ಬೇಕು. ಅಂದ್ರೆ ಮೊದಲ 3 ಗಂಟೆ 6 ಗಂಟೆ ಒಳಗೆ. ಅದರ ಬೆಲೆ 18,000. ಆ 18,000 ಬೆಲೆ ಬಾಳತಕ್ಕಂತ ಇಂಜೆಕ್ಷನ್ ನ ನಾವು ಈಗ ಕಳೆದ 3-4 ತಿಂಗಳಿಂದ ಅದು ಲಭ್ಯವಾಗಿದೆ. ಯಾಕೆಂದ್ರೆ ಯಾರು ಹಾರ್ಟ್ ಅಟ್ಯಾಕ್ ಆಗ್ಬೇಕು ಅಂತ ಹೇಳ್ತಾ ಇಲ್ಲ ನಾನು. ಅಕಸ್ಮಾತ್ ಆದ್ರೆ ನಂತರ ಅವರು ಆ ಇಂಜೆಕ್ಷನ್ ಅನ್ನ ಕೊಟ್ಟು 3 ಗಂಟೆ 6 ಗಂಟೆ ಆದ್ಮೇಲೆ ದೊಡ್ಡ ಆಸ್ಪತ್ರೆಗಳಿಗೆ ಆಂಜಿಯೋಪ್ಲಾಸ್ಟಿ ಮಾಡ್ಲಿಕ್ಕೆ ಇದು ಹಂತವಾಗಿ ಮಾಡ್ತಾರೆ. ಇಂಥ ವ್ಯವಸ್ಥೆ, ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂತೀವಿ. ಇದನ್ನ 45 ತಾಲೂಕು ಕೇಂದ್ರಗಳಲ್ಲಿ, ಅಂದ್ರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮತ್ತು ಕರ್ನಾಟಕದ ಆರೋಗ್ಯ ಇಲಾಖೆ ಎರಡೂ ಜಂಟಿ ಪ್ರಯೋಗತ್ವದಲ್ಲಿ ಈ ಸ್ಕೀಮ್ ಜಾರಿಗೆ ಬಂದಿದೆ. ಇದು ತಮ್ಮ ಗಮನಕ್ಕೆ ನಾನು ತರ್ತೇನೆ. ಹಾಗಾಗಿ ತಮ್ಮೆಲ್ಲರ, ನೀವು ಯಾಕೆಂದ್ರೆ ಸಂಪತ್ತಿಗೆ ಬೆಲೆ ಕಟ್ಬೋದು, ಆದ್ರೆ ನಿಮ್ಮ ಮತಗಳಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಸಂಪತ್ತಿಗೆ ಬೆಲೆ ಕಟ್ಬೋದು, ನಿಮ್ಮ ಮತಗಳಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಹಂತವಾಗಿ ನಾವು ಮಾಡೋಣ. ಕೆಲವು ಕಡೆ ರಸ್ತೆಗಳ ಸಮಸ್ಯೆ ಇದೆ, ಕೆಲವು ಕಡೆ ಮೇಲ್ಸೇತುವೆಗಳ ಸಮಸ್ಯೆ ಇದೆ. ಇದಕ್ಕೆಲ್ಲ ಅಂದ್ರೆ ಬಹಳ ಮುಖ್ಯವಾದದ್ದು ಇದು ಆ ಪಕ್ಷ ಈ ಪಕ್ಷ ಅಂತ ಅಲ್ಲ. ಇದು ಜನರ ಸಾಮಾನ್ಯರ ಸೇವೆ ಮಾಡೋದು, ದೇವರ ಸೇವೆ. ನಾವು ಅವ್ರು ಓಟ್ ಹಾಕಿಲ್ಲ ಆ ಕಡೆ ಮಾಡೋದ್ ಬೇಡ, ಇವ್ರು ಓಟ್ ಹಾಕಿದ್ದಾರೆ ಈ ಕಡೆ ಮಾಡೋದ್ ಬೇಡ, ಈ ರೀತಿಯ ಮನೋಭಾವ ಹೋಗ್ಬೇಕು. ಎಲ್ಲರನ್ನೂ ನಾವು ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ನಾವು ಜನರಿಗೋಸ್ಕರ ನಾವು ಮಾಡಬೇಕು. ಈ ರೀತಿ ಹೇಳಿ ಇವತ್ತು ನಿಮ್ಮೆಲ್ಲರ ಜೊತೆ ನಾವು ಇರ್ತೀವಿ ಎನ್ನುವ ನಂತರ ಹಂತವಾಗಿ ಆಫೀಸ್ಗಳು ಕೂಡ ಅದೇ ಹೇಳಿದೆ, ಕೆಲವು ಆಫೀಸು ಘಟಕ ಅದೆಲ್ಲ ಮುಂದೆ ಬರುತ್ತೆ. ಸೊ ತಾವೆಲ್ಲ ನಮ್ಗೆ ಆಶೀರ್ವಾದ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳು, ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಇವಾಗ ಶ್ರೀಮತಿ ಅನ್ಸೂಯ ಮಂಜುನಾಥ್ ಅವರು ಮಾತಾಡ್ತಾರೆ. ನಡುವೆ ಒಂದು ನಿಜವಾಗ್ಲೂ ಒಂದು ನೋವಿನ ಸಂಗತಿ. ನಮ್ಮ ಕನಕಪುರ ನಗರದ ಅನೀಫ್ ಅನ್ನೋರು, JDS ಮುಖಂಡರಾದಂಥ ಅನೀಫ್ ಅವರು ಹೃದಯಾಘಾತದಿಂದ ತೀರ್ಕೊಂಡಿದ್ದಾರೆ ಅನ್ನುವ ಬಹಳ ದುಃಖದ ಸಂಗತಿ. ಅವರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳ್ತಾ ಇದ್ದೇವೆ. ಅವರ ಕುಟುಂಬಕ್ಕೆ ದೇವರು ಎಲ್ಲ ಶಕ್ತಿಯನ್ನು ಕೊಡ್ಲಿ ಈ ನಷ್ಟವನ್ನು ಭರಿಸಲಿಕ್ಕೆ. ಏಕೆಂದ್ರೆ ಒಂದು ಪ್ರಾಣ ಅನ್ನೋದು ಬಹಳ ಮುಖ್ಯವಾದದ್ದು. ಅವರ ಕುಟುಂಬಕ್ಕೆ ನಾನು ಮತ್ತೊಮ್ಮೆ ಸಾಂತ್ವನ ಹೇಳ್ತಾ ನಾವೆಲ್ಲರೂ ಕೂಡ ಸಂತಾಪವನ್ನು ಅವರಿಗೆ ಸೂಚಿಸೋಣ. ಎಲ್ಲ ನಮ್ಮ ಕನಕಪುರ ಕ್ಷೇತ್ರದ ಜನರಿಗೆ ನನ್ನ ಮನಸ್ಪೂರ್ವವಾದ ನಮಸ್ಕಾರಗಳು. ನಾನು ಈ ಕ್ಷೇತ್ರಕ್ಕೆ ಚುನಾವಣೆ ನಿಮಿತ್ತಾಗಿ ಬಂದಾಗ ನನಗೆ ಮನಸ್ಸನ್ನು ಸ್ವಲ್ಪ ಅಡಕಿತ್ತು. ಇಲ್ಲಿ ಯಾವ ತರ ನೀವೆಲ್ಲ ನಮ್ಮ ಜೊತೆಯಲ್ಲಿ ಬರ್ತೀರಾ ಅಂತ. ಆದ್ರೆ ನಿಮ್ಮೆಲ್ಲರ ಒಳ್ಳೆಯ ಹೃದಯನ
ಡಾಕ್ಟರ್ಗೆ ಮತ ಹಾಕೋ ಮೂಲಕದಲ್ಲಿ ನಿಮ್ಮ ಪ್ರೀತಿನ ತೋರಿಸಿದಿರ. ಆ ಪ್ರೀತಿನ ನಾವು ಕೊನೆ ತನಕ ಉಳಿಸ್ಕೊಳ್ತೀವಿ ಅಂತ ನಿಮ್ಮಲ್ಲಿ ಒಂದು ಭರವಸೆ ಕೊಡ್ತೀನಿ. ಈಗ ತಾನೇ ಅವರು ಹೇಳ್ದಂಗೆ ನಿಮ್ಮೆಲ್ಲರಿಗೂ ನಮ್ಮ ಮನೆ ಸದಾ ಸ್ವಾಗತ ಕೋರುತ್ತೆ. ನಿಮ್ಮ ಸಮಸ್ಯೆಗಳನ್ನ ಬಂದು ಅವರಲ್ಲಿ ನೀವು ಹಂಚ್ಕೋಬಹುದು. ಅದಕ್ಕೆ ಸರಿಯಾದಂತ ಒಂದು ಪರಿಹಾರನ ಅವ್ರು ಕೊಡೋದ್ರಲ್ಲಿ ನಿಮ್ಮ ಜೊತೆಯಲ್ಲಿ ನಿಲ್ಲುತ್ತಾರೆ ಅನ್ನೋದನ್ನ ನಾನು ಹೇಳ್ತೀನಿ. ಆದ್ರೆ ಈಗ ಅವ್ರು ಹೇಳ್ದಂಗೆ ಎಲ್ಲರೂ ನೆಮ್ಮದಿಯಾಗಿ ಸ್ನೇಹ ಜೀವಿಯಾಗಿ ಒಂದು ಬದುಕನ್ನ ಕಟ್ಟಿಕೊಳ್ಳೋಣ ಅಂತ ನಿಮ್ಮೆಲ್ಲರೂ ಒಂದು ವಿನಂತಿ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಒಟ್ಟಿನಿಂದ ಒಂದು ನೆಮ್ಮದಿಯಾದ ಸಮಾಜವನ್ನು ಕಟ್ಟೋಣ ಅಂತ ಹೇಳೋದಕ್ಕೆ ಮನ ತುಂಬಿ ನಿಮ್ಮಲ್ಲಿ ಕೇಳ್ಕೊತೀನಿ. ಎಲ್ಲರೂ ಸಹ ಒಂದು ಒಳ್ಳೆ ರೀತಿ ಬದುಕನ್ನ ನಡೆಸೋಣ ಇಷ್ಟು ಹೇಳಿ ನಾನು ನಿಮ್ಮೆಲ್ಲರಿಗೂ ಮನಸ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ನೀವು ಕೊಟ್ಟಂತ ಶಕ್ತಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಿ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಭವಿಷ್ಯನ ರೂಪಿಸ್ಕೊಡ್ತೀವಿ ಅನ್ನೋದು ನಮ್ಮ ಮನದುಂಬಿದ ಭರವಸೆ. ಧನ್ಯವಾದಗಳು. ಡಾಕ್ಟರ್ ಮಂಜುನಾಥ್ ಅವರಿಗೆ, ಡಾಕ್ಟರ್ ಮಂಜುನಾಥ್ ಅವರಿಗೆ, ಮಂಜುನಾಥ್ ಅವರಿಗೆ, ಕುಮಾರಣ್ಣ ಅವರಿಗೆ, ದೇವೇಗೌಡರಿಗೆ, ನರೇಂದ್ರ ಮೋದಿ ಅವರಿಗೆ, ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ. ಕುಮಾರಸ್ವಾಮಿ ಅಣ್ಣವ್ರಿಗೆ ನಾವು ಇವ್ರಿಗೆ ಒಂದು ಮನವಿ ಕೊಡಕ್ ಬಂದಿದ್ದೀವಿ. ಪ್ರಧಾನ ಮಂತ್ರಿಗಳು ಕಿಸಾನ್ ಯೋಜನೆ ಕಡೆ ಎಲ್ಲಾರ್ಗು ಅಮೌಂಟ್ ಹಾಕ್ತಿದ್ದಾರೆ ಅಂತ ಹೇಳಿದ್ರು. ಅದು 100% ನಿಜ. ಆದ್ರೆ ನಾವ್ ಇವ್ರಿಗೆ ಮನವಿ ಪತ್ರ ಕೊಡಕ್ ಬಂದಿರೋದು, ಸಾಹೇಬರು ತುಂಬಾನೇ ಹೆಲ್ಪ್ ಮಾಡ್ತಾ ಇದಾರೆ ಪ್ರಧಾನ ಮಂತ್ರಿಗಳು. ಇವ್ರು ಆಗಿರೋದು ತುಂಬಾನೇ ಖುಷಿ ಇದೆ. ನಮ್ಮ ಕನಕಪುರದ ಮೊದಲನೇ ಮನವಿ ನಾವ್ ಇವ್ರು ಕೊಟ್ಟಿರೋದೇನಂದ್ರೆ, ದಯವಿಟ್ಟು ಸರ್ 84ನೇ ಸರ್ವೆ ನಂಬರು ಕೋಡಿ ದುರಸ್ತಿ ಆಗಿಲ್ಲ. 70 ವರ್ಷದಿಂದ ದುಡಿಮೆ ಉಳಿಮೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಸರ್ ನಿಮ್ ಕಾಲ ಬಗ್ಗೆ ಕೇಳ್ಕೊತೀವಿ, ದಯವಿಟ್ಟು ಮಾಡ್ಕೊಡಿ ಸರ್. ನಮ್ಗ ಆಗಿರೋ ಅನ್ಯಾಯನ ಪ್ಲೀಸ್ ಮಾಡ್ಕೊಡಿ ಸರ್. ಸ್ವಲ್ಪ ಸೇಟ್ ಕೊಡಿ.